ಅಪ್ಪ, ಏನಾಯ್ತು? ಯಾಕೆ ಕಣ್ಣ ನೀರಾಗ್ತಿದ್ದೀರಾ? ನನ್ನಿಂದ ಇಲ್ಲ ಕಣೋ, ನಿನ್ನಿಂದ ಯಾವತ್ತೂ ತಪ್ಪಾಗಲ್ಲ. ಆದರೆ ನಾನಿದ್ದೀನಲ್ಲ, ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೇ ಇದ್ದೀನಿ. ಇಲ್ಲ ಸಂಗಪ್ಪ, ನೀವು ತಪ್ಪು ಮಾಡೋರಲ್ಲ. ಇಲ್ಲ ಲಚ್ಚಿ, ನಿನಗೆ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ತುಂಬ ದೊಡ್ಡ ದೊಡ್ಡ ತಪ್ಪುಗಳೇ ಮಾಡ್ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಈಗಲೂ ಮಾಡ್ತಾನೇ ಇದ್ದೀನಿ. ಯಾರ್ಯಾರೋ ಮಾಡೋ ಬ್ಲ್ಯಾಕ್ ಮೇಲ್ಗೆ ಹೆದರ್ಕೊಂಡು ನಿನ್ನಂಥ ಅಪರಂಜಿ ಚಿನ್ನನ ಮಿಸ್ಯೂಸ್ ಆಗೋದು ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ನಂಗೇನಾಗೈತೆ? ನಾನು ಸಂದಕ್ಕೆ ಇದನ್ನಲ್ಲ ಸಂಗಪ್ಪ. ನೀನೀಗ ಹಾಡೋ ಹಾಡನ್ನ ಇಡೀ ರಾಜ್ಯ, ಇಡೀ ದೇಶ ಯಾವ ಥರ ಅಪ್ರಿಷಿಯೇಟ್ ಮಾಡತ್ತಂತ ನಿಂಗೆ ಗೊತ್ತಾ? ಈ ಹಾಡಿಗೆ ಎಷ್ಟು ಜನ ಅಭಿಮಾನಿಗಳು ಆಗ್ತಾರ ಅನ್ನೋದು ನಿಂಗೆ ಗೊತ್ತಿಲ್ಲ ಲಚ್ಚಿ. ನಂಗೆ ಗೊತ್ತಾಗದೆ ಹೋದ್ರೆ ಏನಂತೆ? ಈ ಹಾಡನ್ನ ಜನ ಇಷ್ಟಪಡ್ತಾರೆ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಸಂಗಪ್ಪ? ಬರೀ ಇಷ್ಟಪಡೋದಲ್ಲ ಲಚ್ಚಿ, ಈ ಹಾಡು ಹಾಡ್ದವ್ರನ್ನ ಜನ ಹುಚ್ಚೆದ್ದು ಪ್ರೀತಿಸ್ತಾರೆ, ಮೆರೆಸ್ತಾರೆ. ಲಕ್ಷಾಂತರ ಜನ ಹಾಡ್ಗಾರನ ದೇವ್ರ ಥರ ನೋಡ್ತಾರೆ, ಸರಸ್ವತಿ ಪುತ್ರ ಅಂತಾರೆ. ಹಂಗಾರೆ ಇನ್ನೂ ಒಳ್ಳೇದೇ ಆಯ್ತಲ್ಲ. ಆದ್ರೂ ನೀವ್ ಯಾಕೆ ಕಣ್ಣೀರಾಗ್ತಿದ್ದೀರಾ? ಸಂತೋಷಕ್ಕ? ಹೇ ದಡ್ಡ, ಆ ಹೊಗಳಿಕೆ ಕೊಂಡಾಟ ಯಾವುದು ನಿನಗೆ ಸಿಗಲ್ವೋ? ಏನೇನೋ ಮಾಡ್ದಿರೋ ನನ್ನ ಮಗಳು ರಿಯಾಕ್ ಸಿಗತ್ತೆ. ಒಬ್ಬ ಸಿಂಗರ್ ಆಗಿ ಈ ಅನ್ಯಾಯನ ಇದೇ ಕಣ್ಣಾರೆ ನೋಡಬೇಕು. ನೋಡಿದ್ರೂ ಏನು ಮಾಡೋಕ್ಕಾಗದೆ ಸೈಲೆಂಟ್ ಆಗಿರಬೇಕು. ಅದು ನನಗೆ ಕಷ್ಟ ಆಗ್ತಾ ಇರೋದು, ಅದು ನನ್ನ ಅಳಿಸ್ತಾ ಇರೋದು. ಆಗ್ತಾ ಇಲ್ಲ ಕಣೋ, ನಂಗೆ ಆಗ್ತಾ ಇಲ್ಲ. ಸಂಗಪ್ಪ, ಇಲ್ಲಿ ನೋಡಿ, ನನ್ನ ಮಕ್ಕ ನೋಡಿ. ನನ್ನ ಮಗದಲ್ಲಿ ನೋವು, ಬ್ಯಾಸರ, ಸಂಕಟ ಏನಾರ ಕಾಣ್ತದ? ವಸಿಯಾದ್ರೂ ಕಾಣ್ತದ? ಇಲ್ಲ ತಾನೆ? ನಾನು ಖುಷಿಯಾಗಿ ನೆಮ್ಮದಿಯಾಗಿದ್ದೀನಿ ತಾನೆ? ನಾನು ರಿಯಂಗೋಸ್ಕರ ಆಡ್ತೀವನಿ. ಅವಳಿಗೆ ಹೆಸರು ಬರ್ತದೆ, ನನಗೆ ಬರ್ತಾ ಇಲ್ಲ ಅನ್ನೋ ಬ್ಯಾಸರ ನಂಗೊಂದು ಇಂಕ್ರನೂ ಇಲ್ಲ ಸಂಗಪ್ಪ. ನಂಗವೆಲ್ಲ ಬೇಕಾಗೂ ಇಲ್ಲ. ನಂಗಿಷ್ಟ ಆಗೋದೇನು ಆಡೋದು. ಈಗಲೂ ಅದನ್ನೇ ಮಾಡ್ತಿದ್ದೀನಲ್ಲ, ನಂಗಷ್ಟೇ ಸಾಕು. ನಂಗದೇ ನೆಮ್ಮದಿ, ಸಂತೋಷ. ಅಂದ್ಮ್ಯಾಕೆ ನೀವ್ಯಾಕೆ ಬೇಸರ ಮಾಡ್ಕೊಳ್ಬೇಕು? ನೀವ್ಯಾಕೆ ಅಳ್ಬೇಕು? ಅದೇಗೋ ನಿಂಗೆ ಅಷ್ಟೊಂದು ನಿರಾಳವಾಗಿರೋಕ್ಕಾಗತ್ತೆ? ಅಲ್ಲ ಸಂಗಪ್ಪ, ಬೀದಿಯಲ್ಲಿ ಇದ್ದಿದ್ದು ನನ್ನನ್ನ ಮನೆಗೆ ಕರ್ಕೊಂಡು ಬಂದು ಮಗನ ಥರ ನೋಡ್ಕೊತಿದ್ದೀರ. ಏನು ಕಮ್ಮಿ ಆಗ್ದಂಗೆ ನೋಡ್ಕೊತಿದ್ದೀರಾ. ನಮ್ಮ ಅವ್ವಗಿಂತ ಜಾಸ್ತಿ ಪ್ರೀತಿ ಕೊಡ್ತಿದ್ದೀರಾ. ಒಂದು ಅನಾಥ ಮಗಿಗೆ ಇದಕ್ಕಿಂತ ಏನು ಬೇಕು ಹೇಳಿ? ನೀವಿಷ್ಟೆಲ್ಲ ಮಾಡ್ತಿರುವಾಗ ಅದ್ರ ಬದಲಿಗೆ ಒಂದೆರಡು ಹಾಡಾಡ್ತಿದ್ದೀನಿ ಅಷ್ಟೇ. ಹಂಗೆ ನೋಡಿದ್ರೆ ನೀವುಗಳು ತೋರಿಸೋ ಪಿರುತಿ ಮುಂದೆ ನಾನು ಆಡೋದು ಏನೇನೂ ಅಲ್ಲ. ನೀವೇನು ಅಭ್ಯಾಸ ಮಾಡ್ಕೊಂಡ್ಬೇಡಿ. ಸಾಯಿ ಗಂಟ ನಾನು ರಿಯಂಗ್ ಆಡ್ಕೊಂಡೇ ಎದ್ಬಿಡ್ತೀನಿ. ನೀವು, ರಿಯಾ, ದೀಪಿಕವ್ವ ಈ ಮನೆಯವರೆಲ್ಲ ಸುಖವಾಗಿದ್ರೆ ಆಹಾ, ಅದಕ್ಕಿಂತ ನೆಮ್ಮದಿ ಇನ್ನೇನೈತೆ ಹೇಳಿ? ಲಚ್ಚಿ, ಒಳ್ಳೆತನ ಮನುಷ್ಯನ ರೂಪ ಪಡ್ಕೊಂಡು ಬಂದರೆ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಆದರೆ ಈಗ ನನಗೆ ಗೊತ್ತಾಗೋಯ್ತು. ಕಣ್ಣಾರೆ ನೋಡ್ಬಿಟ್ಟೆ, ಅದು ನಿನ್ನ ಹಾಗೇ ಇರುತ್ತೆ. ಅಲ್ಲಲ್ಲ, ಅದು ನೀನೇ ಕಣೋ.
ನೀನು ಮಾತ್ರನೇ ಅದು ನನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕೆಲ್ಸದ ಕಡೆ ನಿಗಾ ಮಾಡ್ಲಿಲ್ಲ. ತೆಪ್ಪಾಯ್ತು ಯಜಮಾನ್ರೆ. ಕೆಲಸನ ಪಕ್ಕಕ್ಕಿಟ್ಟು ನನ್ನ ಜೊತೆ ಬಾ. ಈ ಕೆಲಸ ಮಾಡಕ್ಕೆ ನಾನು ಬೇಕಾದ ಜನ ಇದ್ದಾರೆ. ಎಲ್ಲಿಗೆ ಯಜಮಾನ್? ನಿನ್ನ ಗಂಡು ನೋಡಕಮ್ಮ, ಬೇಗ ಬಾ. ಇನ್ನೇನ್ ಸಂಕಟ ತಂದಿಡ್ತಾನೋ ಇವಯ್ಯ. ಬೆಂಕಿಯಿಂದ ಆರಿ ತಪ್ಪಿಸ್ಕಂದೆ ಅಂತ ಅನ್ಕಂಡೆ. ಆಟೋದ್ಕೆ ಮತ್ತಿನ್ಯಾವ ಬಾಂಡ್ಲಿಗೆ ಹಾಕೊಂಡು ಉರಿತಾನೋ ಏನೋ ದೇವ್ರೇ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ನರ್ಸ್. ಹೇಗಿದ್ದಾರೆ ಇವರು? ಪರವಾಗಿಲ್ಲ ಸರ್, ಇವಾಗ ತಾನೇ ಮಲಗಿದ್ರು. ಶಾಂತಮ್ಮ. ಬಂದ್ರೆ ಯಜಮಾನ್ರೆ. ಸರಿ, ಊಟ ಮಾಡಿದ್ರಾ? ಇನ್ನ ಇಲ್ಲ ಸರ್. ಮಾಡ್ಕೊಂಬ. ಓಕೆ ಸರ್. ಶಾಂತಮ್ಮ, ಗೋಪಾಲ್ ಅವರು ಅಲ್ಲಿ ಇನ್ನೇನು ಹುಷಾರಾಗೋದ್ರ ಬೇಕು. ಅಲ್ಲಿ ತುಂಬ ವಿಷಯಗಳ ಬಗ್ಗೆ ಮಾತಾಡ್ತಿದ್ರು. ತನ್ನ ತಂಗಿ ಬಗ್ಗೆ ತುಂಬ ಹೇಳ್ತಾ ಇದ್ರು. ಆದರೆ ಅವ್ರು ಪೂರ್ತಿ ನೆನ್ಪು ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ವಾಪಸ್ ಕರ್ಕೊಂಡ್ಬಂದ್ಬಿಟ್ವಿ. ಅದ್ರ ಬಗ್ಗೆ ನಾನು ತುಂಬ ಬೇಜಾರಿದೆ. ಜೂನಿಯರ್, ಅದಾಯ್ತಲ್ಲ ಬಿಡು, ಯಾರು ಬೇಕು ಅಂತ ಮಾಡಿಲ್ವಲ್ಲ. ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ಸೀನಿಯರ್. ಇವ್ರ ಯಜಮಾನ್ರು ಎಲ್ಲ ವಿಷಯನ ಬಿಟ್ಟು ಪದೇ ಪದೇ ಇವ್ರ ತಂಗಿ ಬಗ್ಗೆನೇ ಹೇಳ್ತಿದ್ರಲ್ಲ. ನಾವಿನ್ನು ಸ್ವಲ್ಪ ಪ್ರೆಷರ್ ಹಾಕಿ ಅದೇ ವಿಷಯದ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚಾಗಿ ಮಾತಾಡಿದ್ರೆ ಇವ್ರ ಯಜಮಾನ್ರು ಬೇಗ ಹುಷಾರಾಗ್ಬಿಡ್ತಿದ್ರೇನೋ ಅನ್ನೋ ಆಸೆ ನಂದು. ಏಳದಲ್ಲ ಈಗಾಗ್ಲೇ 7 ಆಗ್ಬಿಟ್ಟದಲ್ಲ ಸಾರು. ನೋಡು ಶಾಂತಮ್ಮ, ನಾನು ಈಗ ತಾನೇ ಡಾಕ್ಟರ್ ಜೊತೆ ಮಾತಾಡಿದೆ. ಅವರು ಕೂಡ ನಾನು ಹೇಳಿರೋದನ್ನೇ ಹೇಳಿದರು. ಅದಕ್ಕೆ ಈಗ ಒಂದು ಕೆಲಸ ಮಾಡೋಣ. ಇವ್ರ ತಂಗಿ ಬಗ್ಗೆ ನಿಮ್ಗೆ ಏನೇನೂ ಗೊತ್ತಿಲ್ಲ ತಾನೆ? ಯಾಕಂದರೆ ಅವ್ರು ಸತ್ತ ಮೇಲೆ ನೀವು ಇವ್ರನ್ನ ಮದುವೆ ಆಗಿದ್ದಲ್ವಾ? ಹ್ಞೂ ದಿಟ್ಟ. ನೋ ಪ್ರಾಬ್ಲಮ್. ನಿಮ್ಗೆ ಅವ್ರ ಬಗ್ಗೆ ಏನಾದರೂ ಗೊತ್ತಿರ್ಬೇಕನ್ನೋದು ಏನಿಲ್ಲ. ಆದರೆ ನೀವು ಅವ್ರ ಫೋಟೋನಾದರೂ ನೋಡೇ ಇರ್ತೀರಲ್ವಾ? ಓ ನೋಡ್ದೆ ಏನೋ ಪಟ ನೋಡಿವ್ನಿ. ಅಂದರೆ ಇವ್ರ ತಂಗಿ ಫೋಟೋ ನಿಮ್ಮ ಮನೇಲಿ ಇದ್ದೇ ಇರತ್ತೆ.